ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಸೆಪ್ಟೆಂಬರ್ 7 ಮತ್ತು 8ರ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇನ್ನು ಹಲವಾರು ಜನ ನಮಗೆ ಕರೆ ಮಾಡಿಬಿಟ್ಟು ಮತ್ತು ಮೆಸೇಜ್ ಮಾಡಿಬಿಟ್ಟು ಸರ್ ಈ ಒಂದು ಆಗಸ್ಟ್ ಮಂತ್ ಮ್ಯಾಗಝಿನ್ ರೆಡಿ ಆಯ್ತಂತ ಪ್ರಶ್ನೆ ಕೇಳ್ತಾ ಇದ್ರು. ಸ್ನೇಹಿತರೆ, ಈ ಒಂದು ಆಗಸ್ಟ್ ಮಂತ್ ಮ್ಯಾಗಝಿನ್ ರೆಡಿ ಆಗಿರುವಂಥದ್ದು ಅದರ ಡೆಮೋನ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈ ಥರ ನಮ್ಮ ಮ್ಯಾಗಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಿಮಗೆ ಯಾವ ಥರದ ನಾವು ವಿಡಿಯೋದಲ್ಲಿ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇದ್ದೀವಿ, ಅದೇ ಥರನಾದಂಥ ಕ್ವಾಲಿಟಿ ಕಂಟೆಂಟ್ ಕೂಡ ಇದರಲ್ಲಿ ನಾವು ಮೇಂಟೈನ್ ಮಾಡಿದ್ದೀವಿ. ಈ ಎಲ್ಲ ಟಾಪಿಕ್ಗಳನ್ನು ನೀವು ಓದಿಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ನಾವು ಕೆಳಗಡೆ ಎಷ್ಟಪ್ಪ ಅಂದ್ರೆ 150ರಿಂದ 200ವರೆಗೆ MCQs ಕೂಡ ಕೊಟ್ಟಿದ್ದೀವಿ ನಾವು. ಆದರೆ ಈ ಒಂದು ಮ್ಯಾಗಝಿನನ್ನು ನೀವು ಯಾವ ಥರ ಪಡೆದುಕೊಳ್ಬೇಕಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೀವಿ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದೆ ನೋಡಿ. 1 ಮಂತ್ಗೆ ನಿಮಗೆ 40 ರೂಪಾಯಿ ಆಗುತ್ತೆ. ಆಮೇಲೆ 2023 ಜಾನ್ ಟು ಆಗಸ್ಟ್ 2024ವರೆಗೆ ನಿಮಗೆ ಅದು 800 ರೂಪಾಯಿ ಆಗುತ್ತೆ. 2024 ಜಾನ್ ಟು ಆಗಸ್ಟ್ 2024 ನಿಮಗೆ 320 ಆಗುತ್ತೆ. 2022 ಜಾನ್ ಟು ಆಗಸ್ಟ್ 2024 ನಿಮಗೆ 1280 ರೂಪಾಯಿ ಆಗುತ್ತೆ. ಅದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1180 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಮೊದಲೇ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನೋಡಿ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನ ಸಮಾರೋಪ ಸಮಾರಂಭಕ್ಕೆ ಭಾರತದ ಧ್ವಜಧಾರಿಗಳಾಗಿ ಆಯ್ಕೆಯಾಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು 1 ಮತ್ತು 2 ಸರಿ. ಇದಕ್ಕೆ ಅಂದರೆ 4ನೇ ಆಪ್ಷನು 1 ಮತ್ತು 2 ಸರಿ. ಆದರೆ ಯಾರು ಆಯ್ಕೆಯಾಗಿದ್ದಾರೆ ನೋಡಿ, ಹರ್ವಿಂದರ್ ಸಿಂಗ್ ಮತ್ತು ಪ್ರೀತಿ ಪಾಲ್ ಅವರು ಆಯ್ಕೆಯಾಗಿರುವಂಥದ್ದು. ಈ ಒಂದು ಟಾಪಿಕ್ ಮೇಲೆ ಯಾಕೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಸಮಾರೋಪ ಪ್ರೀತಿ ಹರ್ವಿಂದರ್ ಧ್ವಜಧಾರಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನ ಪದಕ ವಿಜೇತ ಕ್ರೀಡಾಪಟುಗಳಾದ ಹರ್ವಿಂದರ್ ಸಿಂಗ್ ಹಾಗೂ ಪ್ರೀತಿ ಪಾಲ್ ಅವರನ್ನು ಸಮಾರೋಪ ಸಮಾರಂಭಕ್ಕೆ ಭಾರತದ ಧ್ವಜಧಾರಿಗಳಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನ ಸಮಾರೋಪ ಸಮಾರಂಭಕ್ಕೆ ಭಾರತದ ಧ್ವಜಧಾರಿಗಳಾಗಿ ಯಾರಂದ್ರೆ ಹರ್ವಿಂದರ್ ಸಿಂಗ್ ಮತ್ತು ಪ್ರೀತಿ ಪಾಲ್ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಹರ್ವಿಂದರ್ ಆರ್ಚರಿಯಲ್ಲಿ ಚಿನ್ನ ಗೆದ್ದು ಈ ಸಾಧನೆ ಮಾಡಿದ ಭಾರತದ ಮೊದಲ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಹರ್ವಿಂದರ್ ಸಿಂಗ್ ಅವರು ನೋಡಿ ಆರ್ಚರಿ ಕ್ರೀಡೆಯಲ್ಲಿ ಸ್ಪರ್ಧಿಸಿ ಚಿನ್ನದ ಪದಕ ಗೆದ್ದುಕೊಂಡಿರುವಂಥದ್ದು. ಈ ಮೂಲಕ ಆರ್ಚರಿಯಲ್ಲಿ ಚಿನ್ನದ ಪದಕ ಗೆದ್ದ ಅಥವಾ ಈ ಒಂದು ಆರ್ಚರಿ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಭಾರತದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಇನ್ನು ಪ್ರೀತಿ ಪಾಲ್ ಅವರು ನೋಡಿ ಮಹಿಳೆಯರ 100 ಮೀಟರ್ ಮತ್ತು 200 ಮೀಟರ್ T35 ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿರುವಂಥದ್ದು. ಪ್ರೀತಿ ಪಾಲ್ ಅವರು 2 ವಿಭಾಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಒಂದು 100 ಮೀಟರು, ಇನ್ನೊಂದು 200 ಮೀಟರು. ಈ 2 ವಿಭಾಗಗಳಲ್ಲಿ ಅವರು ಕಂಚಿನ ಪದಕವನ್ನು ಗೆದ್ದುಕೊಂಡಿರುವಂಥದ್ದು. ಈ ಮೂಲಕ ಪ್ರೀತಿ ಪಾಲ್ ಅವರು ಪ್ಯಾರಾ ಒಲಿಂಪಿಕ್ಸ್ನ ಅಥ್ಲೆಟಿಕ್ಸ್ನಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಅಥ್ಲೆಟಿಕ್ಸ್ ಯಾರಂದ್ರೆ ಪ್ರೀತಿ ಪಾಲ್ ಅಂತ ನಾವು ಹೇಳ್ತೀವಿ. ಇನ್ನು ಭಾರತದ ಪ್ರವೀಣ್ ಕುಮಾರ್ ಅವರು ನೋಡಿ ಪ್ಯಾರಾ ಒಲಿಂಪಿಕ್ಸ್ನ ಪುರುಷರ T64 ಹೈ ಜಂಪ್ನಲ್ಲಿ ಅಮೋಘ ಪ್ರದರ್ಶನ ನೀಡಿ ಚಿನ್ನದ ಪದಕ ಗೆದ್ದುಕೊಂಡಿರುವಂಥದ್ದು. ಪ್ರವೀಣ್ ಕುಮಾರ್ ಅವರು ಈ ಹೈ ಜಂಪ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿರುವಂಥದ್ದು. ಅವರು 3 ವರ್ಷಗಳ ಹಿಂದೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿರುವಂಥದ್ದು. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿರುವಂಥ ಪ್ರವೀಣ್ ಕುಮಾರ್ ಅವರು 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿರುವಂಥದ್ದು. 2023ರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿದ್ದ ಪ್ರವೀಣ್ ಅವರಿಗೆ ಇದು ಶ್ರೇಷ್ಠ ಸಾಧನೆ ಆಗಿರುವಂಥದ್ದು ನೋಡಿ. 2023 ಚಾಂಪಿಯನ್ಶಿಪ್ನಲ್ಲಿ ಆ ಕಂಚಿನ ಪದಕ, ಆಮೇಲೆ 2000 ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ನಡೀತು ನೋಡಿ, ಅದರಲ್ಲಿ ಬೆಳ್ಳಿ ಪದಕ, ಆಮೇಲೆ ಈಗ ಚಿನ್ನದ ಪದಕ ಪಡೆದುಕೊಂಡಿರುವಂಥದ್ದು. ಇನ್ನು ಎತ್ತಿನ ಹೊಳೆ ಯೋಜನೆಯಿಂದ ಲಾಭ ಪಡೆಯುವ ಜಿಲ್ಲೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು 1, 2, 3 ಇದಕ್ಕೆ ಸರಿಯಾದ ಉತ್ತರ.
ಅಂದರೆ ಈ ಒಂದು ಯೋಜನೆಯಿಂದ ಚಿಕ್ಕಮಗಳೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಟೋಟಲ್ ಎಷ್ಟಂದ್ರ 7 ಡಿಸ್ಟ್ರಿಕ್ಟ್ಗಳಿಗೆ ಈ ಒಂದು ಯೋಜನೆಯಿಂದ ಲಾಭ ಸಿಗಲಿದೆ. ಆದರೆ ಯಾಕೆ ಒಂದು ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಯೋಜನೆಯ ಮೊದಲ ಹಂತ ಲೋಕಾರ್ಪಣೆ, ಎತ್ತಿನ ಹೊಳೆ ಸಾಕಾರ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ಸಾವಿರಾರು ಕಾರ್ಮಿಕರ ಶ್ರಮ, ಸ್ಥಳೀಯ ಜನರ ತ್ಯಾಗ, ದಶಕದ ನಿರಂತರ ಕಾರ್ಯ, ಲಕ್ಷಾಂತರ ರೈತರ ನಿರೀಕ್ಷೆ, ಮೂಲ ವೆಚ್ಚದ 3 ಪಟ್ಟು ಅನುದಾನದ ಫಲವಾಗಿ ಎತ್ತಿನ ಹೊಳೆಯ ಮೊದಲ ಹಂತ ಯಶಸ್ವಿಯಾಗಿ ಉದ್ಘಾಟನೆಯಾಗಿರುವಂಥದ್ದು. 2014ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಶಂಕುಸ್ಥಾಪನೆಗೊಂಡಿದ್ದ ಎತ್ತಿನ ಹೊಳೆ ಯೋಜನೆ ಅವರಿಂದಲೇ ಉದ್ಘಾಟನೆಗೊಂಡಿರುವಂಥದ್ದು. ನೋಡಿ, 2014ರಲ್ಲಿ ಶಂಕುಸ್ಥಾಪನೆ ಮಾಡಿರುವಂಥದ್ದು ಸಿದ್ದರಾಮಯ್ಯನವರು. ಈಗ 2024ರಲ್ಲಿ ಕೂಡ ಅವರು ಈ ಒಂದು ಯೋಜನೆಯನ್ನು ಅವರೇ ಉದ್ಘಾಟನೆ ಮಾಡಿರುವಂಥದ್ದು. ಮೊದಲ ಹಂತದ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಎತ್ತಿನ ಹೊಳೆ, ಕಾಡುಮನೆ ಹೊಳೆ, ಹೊಂಗನಹಳ್ಳ, ಖೇರಿ ಹೊಳೆ ಹಳ್ಳಗಳಿಗೆ ಅಡ್ಡಲಾಗಿ ತಡೆಗಳನ್ನು ಕಟ್ಟಿ ಮಳೆಗಾಲದಲ್ಲಿ ಪ್ರವಾಹದಿಂದ ಸಿಗುವ ನೀರಿನಲ್ಲಿ 74.11 TMC ನೀರನ್ನು ಬರಪೀಡಿತ 7 ಜಿಲ್ಲೆಗಳಿಗೆ ಹರಿಸುವಂತ ಒಂದು ಯೋಜನೆಯಾಗಿರುವಂಥದ್ದು. ಇಲ್ಲಿ ಎತ್ತಿನ ಹೊಳೆ ಆಗಿರ್ಬೋದು, ಕಾಡು ಮನೆ ಹೊಳೆ ಅಂತ, ಆಮೇಲೆ ಖೇರಿ ಹೊಳೆ ಅಂತ, ಆಮೇಲೆ ಹಂಗನಹಳ್ಳ, ಈ ಹಳ್ಳಗಳಿಗೆ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ತಡೆಗಳನ್ನು ಕಟ್ಟಿಬಿಟ್ಟು ಮಳೆಗಾಲದಲ್ಲಿ ಏನೋ ಒಂದು ಎಕ್ಸ್ಟ್ರಾ ನೀರು ಹೋಗುತ್ತೆ ನೋಡಿ, ಆ ಒಂದು ನೀರನ್ನು ಎಷ್ಟಂದ್ರೆ 74.11 TMC ನೀರನ್ನು ಈ ಜಿಲ್ಲೆಗಳಿಗೆ ಹರಿಸಲಾಗುತ್ತೆ. ಪ್ರತಿ ವರ್ಷ ಜೂನ್ 15ರಿಂದ ಅಕ್ಟೋಬರ್ 15ರವರೆಗೆ ಅಂದರೆ 4 ತಿಂಗಳು ಪೂರ್ವಾಭಿಮುಖವಾಗಿ ನೀರು ಹರಿಸಿ 7 ಜಿಲ್ಲೆಗಳ 29 ತಾಲೂಕಿನ 38 ಪಟ್ಟಣ ಪ್ರದೇಶ ಹಾಗೂ 6,257 ಗ್ರಾಮಗಳ ಸುಮಾರು 75 ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವಂತಹ ಒಂದು ಯೋಜನೆ ಇದಾಗಿರುವಂಥದ್ದು. ಈ ಒಂದು ಯೋಜನೆಯ ಒಟ್ಟು ವೆಚ್ಚ 23,251.66 ಕೋಟಿ ರೂಗಳಷ್ಟು. ಇದುವರೆಗೆ 16,000 ಸಮಥಿಂಗ್ ಎಷ್ಟಂದ್ರೆ 76.71 ಕೋಟಿ ವೆಚ್ಚ ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು ಯೋಜನೆಯಿಂದ ಪ್ರಮುಖವಾಗಿ ಯಾವ ಜಿಲ್ಲೆಗಳಿಗೆ ಲಾಭ ಸಿಗಲಿದೆ, ಯಾವ ಜಿಲ್ಲೆಯ ತಾಲೂಕುಗಳಿಗೆ, ಯಾವ ಜಿಲ್ಲೆಯ ಹಳ್ಳಿಗಳಿಗೆ ಇದರಲ್ಲಿ ನೀರನ್ನು ಬಿಡಲಾಗುತ್ತೆ ನೋಡಿ. ಪ್ರಮುಖವಾಗಿ ಮೊದಲನೇದು ಯಾವುದಪ್ಪ ಅಂದ್ರೆ ಚಿಕ್ಕಮಗಳೂರು, ಎರಡನೇದು ಹಾಸನ, ಮೂರನೇದು ತುಮಕೂರು, ನಾಲ್ಕನೇದು ಬೆಂಗಳೂರು ಗ್ರಾಮಾಂತರ, ಐದನೇದು ರಾಮನಗರ, ಆಮೇಲೆ ಚಿಕ್ಕಬಳ್ಳಾಪುರ ಆರನೇದು, ಇನ್ನು ಏಳನೇದು ಯಾವುದರ ಕೋಲಾರ. ಟೋಟಲು ಒಟ್ಟು 7 ಜಿಲ್ಲೆಗಳಿಗೆ ಈ ಒಂದು ಯೋಜನೆಯಿಂದ ಏನಪ್ಪಾ ಅಂದ್ರೆ ಲಾಭ ಸಿಗಲಿದೆ. ಇನ್ನು ಫುಟ್ಬಾಲ್ ನಲ್ಲಿ ಅತಿ ಹೆಚ್ಚು ಗೋಲು ದಾಖಲಿಸಿದ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಇದಕ್ಕೆ ಸರಿಯಾದ ಉತ್ತರ. ಪೋರ್ಚುಗಲ್ನ ದಿಗ್ಗಜ ಫುಟ್ಬಾಲ್ ಆಟಗಾರರಾಗಿರುವಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಫುಟ್ಬಾಲ್ ನಲ್ಲಿ 900 ಗೋಲುಗಳ ಮೈಲುಗಲ್ಲು ಸಾಧಿಸಿ ವಿಶ್ವದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. ಫುಟ್ಬಾಲ್ ನಲ್ಲಿ 900 ಗೋಲುಗಳನ್ನು ದಾಖಲಿಸಿದ ವಿಶ್ವದ ಮೊದಲ ಫುಟ್ಬಾಲ್ ಆಟಗಾರ ಯಾರಂದ್ರ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ತೀವಿ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಯಾವ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಅಂದ್ರೆ ಪೋರ್ಚುಗಲ್ ಅಂತ ಹೇಳ್ತೀವಿ. ಇನ್ನು ಅರ್ಜೆಂಟೀನಾದ ಆಟಗಾರರಾಗಿರುವಂತ ಲಿಯೋನೆಲ್ ಮೆಸ್ಸಿ ಅವರು 842 ಗೋಲು ಬಾರಿಸಿ ಈ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಅಪ್ರಾಕ್ಸಿಮೇಟ್ಲಿ ನೋಡಿ, ಇವ್ರಿ ಎಷ್ಟಂದ್ರ 48ರಷ್ಟು ಎಷ್ಟಂದ್ರ 48ರಷ್ಟು ಇವ್ರಿ ಅಪ್ರಾಕ್ಸಿಮೇಟ್ಲಿ ವ್ಯತ್ಯಾಸ ಇರುವಂಥದ್ದು. ಅಂದ್ರೆ ಇಲ್ಲಿ ಏನಂದ್ರ 2ನೇ ಸ್ಥಾನ ಲಿಯೋನೆಲ್ ಮೆಸ್ಸಿ ಪಡೆದುಕೊಂಡಿರುವಂಥದ್ದು. ಇವರು ಯಾವ ಒಂದು ತಂಡದ ಪರವಾಗಿ ಅಂದ್ರ ಅರ್ಜೆಂಟೀನಾ ತಂಡದ ಪರವಾಗಿ ಇವರು ಆಟವನ್ನು ಆಡ್ತಾ ಇರುವಂಥದ್ದು. ಇನ್ನು ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರು ನೋಡಿ, ಮೊದಲ ಸ್ಥಾನದಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ 900. ಇಲ್ಲಿ ಲಿಯೋನೆಲ್ ಮೆಸ್ಸಿ ಎಷ್ಟಪ್ಪ ಅಂತಾರೆ 842. ಇವ್ರು ಏನಂದ್ರ ಇದರಲ್ಲಿ ಏನಪ್ಪಾ ಅಂತಂದ್ರೆ 2ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇವರು ಯಾವ ಒಂದು ತಂಡದ ಪರವಾಗಿ ಆಡ್ತಾರೆ ಅಂದ್ರೆ ಅರ್ಜೆಂಟೀನಾ. ತದನಂತರದಲ್ಲಿ ರುಬೆಲ್ ಡಿಯಾಸ್ ಅವರು 769 ಪೋರ್ಚುಗಲ್ದ ಪರವಾಗಿ ಇವರು ಕೂಡ ಆಟವನ್ನು ಆಡ್ತಾ ಇರುವಂಥದ್ದು. ಇನ್ನು ಪೀಲೆ ಅನ್ನೋರು 765 ಬ್ರೆಜಿಲ್.
ಇವರು ಎಷ್ಟು ಡಿಫರೆನ್ಸ್ ಇದೆ ನೋಡಿ. ಇವರು 900 ಇದ್ದಾರೆ, ಇವರು 842. ಇದು ನಿಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಯುವಂಥದ್ದು. ಇನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ MS ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಈ ಒಂದು ಟಾಪಿಕ್ ಮೇಲೆ ಯಾಕೆ ಪ್ರಶ್ನೆ ಕೇಳಿದೀವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ರೈತರ ಆದಾಯ ಹೆಚ್ಚಳಕ್ಕೆ 7 ಯೋಜನೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂತದ್ದು. ಕೃಷಿ ಹಾಗೂ ಕೃಷಿ ಸಂಬಂಧಿತ ವಲಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 7 ಮಹತ್ವದ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿರುವಂಥದ್ದು. ರೈತರ ಆದಾಯ ವೃದ್ಧಿಸುವ ಉದ್ದೇಶದಿಂದ 13,966 ಕೋಟಿ ರು ಮೊತ್ತದ ರೈತ ಸ್ನೇಹಿ ಯೋಜನೆಗಳಿಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿರುವಂಥದ್ದು. ಇನ್ನು ಡಿಜಿಟಲ್ ಕೃಷಿ ಮಿಷನ್ ನೋಡಿ, ತಂತ್ರಜ್ಞಾನ ಬಳಕೆ ಮೂಲಕ ಕೃಷಿ ವಲಯ ಡಿಜಿಟಲೀಕರಣಗೊಳಿಸಲು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗಾಗಿ ಎಷ್ಟಪ್ಪ ಅಂದರೆ 2,817 ಕೋಟಿ ರು ಮೀಸಲಿಡಲಾಗಿರುವಂಥದ್ದು. ಇನ್ನು 2020 ಹೊಸ ಶಿಕ್ಷಣ ನೀತಿ ಅನುಸಾರ ಡಿಜಿಟಲ್ DPI, AI, ರಿಮೋಟ್ ಕಂಟ್ರೋಲ್ ಡ್ರೋನ್, ಹವಾಮಾನ ಅಧ್ಯಯನ ಸಂಬಂಧಿತ ಸೆನ್ಸಾರ್ ಬಳಕೆಗೆ ಉತ್ತೇಜನ ನೀಡುವಂತ ಉದ್ದೇಶವನ್ನು ಹೊಂದಲಾಗಿರುವಂಥದ್ದು. ಇನ್ನು 7 ಯೋಜನೆಗಳಂತ ಹೇಳಿದೆ ನಾನು. 7 ಯೋಜನೆಗಳಲ್ಲಿ ಒಂದು ನಾನು ಡಿಸ್ಕಷನ್ ಮಾಡಿದ್ದೀನಿ, ಡಿಜಿಟಲ್ ಕೃಷಿ ಮಿಷನ್ ಅಂತ ಹೇಳ್ತೀವಿ. ಇನ್ನು ಈ ಥರ ನೋಡಿ, ಆಹಾರ ಮತ್ತು ಪೌಷ್ಟಿಕ ಭದ್ರತೆಗೆ ಬೆಳೆ ವಿಜ್ಞಾನ ಕುರಿತು ಯೋಜನೆಗೆ 3,979 ಕೋಟಿ ರು ನೀಡಲಾಗಿರುವಂಥದ್ದು. ಇನ್ನು ಕೃಷಿ ಶಿಕ್ಷಣ ಮತ್ತು ನಿರ್ವಹಣೆಗೆ 2,791 ಕೋಟಿ, ಜಾನುವಾರು ಆರೋಗ್ಯ ಮತ್ತು ಉತ್ಪಾದಕತೆಗೆ 1,702 ಕೋಟಿ, ಸುಸ್ಥಿರ ಕೃಷಿ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಗೆ 8,860 ಕೋಟಿ, ಆಮೇಲೆ ದೇಶದಾದ್ಯಂತ ಇರುವ 700 ಕೃಷಿ ವಿಜ್ಞಾನ ಕೇಂದ್ರಗಳ ಬಲವರ್ಧನೆಗೆ 1,802 ಕೋಟಿ, ಆಮೇಲೆ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಯೋಜನೆಗೆ 1,115 ಕೋಟಿ ರು ಮೀಸಲಿಡಿರುವಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಚಾರಿಟಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಸೆಪ್ಟೆಂಬರ್ 5ರಂದು ಆಚರಣೆ ಮಾಡಲಾಗುತ್ತೆ. ಮಾನವೀಯ ಬಿಕ್ಕಟ್ಟುಗಳು ಮತ್ತು ಮಾನವ ಸಂಕಟಗಳನ್ನು ನಿವಾರಿಸುವಲ್ಲಿ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಉತ್ತೇಜಿಸುವಲ್ಲಿ ದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಯುನೈಟೆಡ್ ನೇಷನ್ಸ್ ಅಂತಾರಾಷ್ಟ್ರೀಯ ಚಾರಿಟಾ ದಿನವನ್ನು ವಾರ್ಷಿಕವಾಗಿ ಸೆಪ್ಟೆಂಬರ್ 5ರಂದು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಚಾರಿಟಿ ದಿನವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. 2012 ಡಿಸೆಂಬರ್ 17ರಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಈ ಒಂದು ನಿರ್ಣಯ ಅಂಗೀಕರಿಸಿತ್ತು ಮತ್ತು ಪ್ರತಿ ವರ್ಷದ 5ನೇ ಸೆಪ್ಟೆಂಬರ್ ಅನ್ನು ಅಂತಾರಾಷ್ಟ್ರೀಯ ಚಾರಿಟಿ ದಿನವೆಂದು ಘೋಷಣೆ ಮಾಡಿತ್ತು. 2012ರಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ ನಾವು ಸೆಪ್ಟೆಂಬರ್ 5ರಂದು ಈ ಒಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಾರಿಟಿ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಇನ್ನು ಮದರ್ ತೆರೇಸಾ ಅವ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಮದರ್ ತೆರೇಸಾ ಅವರು 1910 ಆಗಸ್ಟ್ 26ರಂದು ಜನಿಸಿರುವಂಥದ್ದು. ಇವರು ಸೆಪ್ಟೆಂಬರ್ 5, 1997ರಂದು ನಿಧನ ಹೊಂದಿರುವಂಥದ್ದು. ಇನ್ನು 1950ರಲ್ಲಿ ಮದರ್ ತೆರೇಸಾ ಅವರು ಮಿಷನರಿ ಆಫ್ ಚಾರಿಟಿ ಎಂಬ ಸಂಸ್ಥೆಯನ್ನು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ 1979ರಲ್ಲಿ ನೀಡಲಾಗಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿದ್ದು 1979. ಇನ್ನು ಚಾರಿಟಿ ಆಫ್ ಮಿಷನರೀಸ್ ಆಫ್ ಚಾರಿಟಿ ಅನ್ನೋ ಒಂದು ಸಂಸ್ಥೆಯನ್ನು ಕೂಡ ಇವರು ಪ್ರಾರಂಭ ಮಾಡ್ತಾರೆ. ತದನಂತರ 1980ರಲ್ಲಿ ಇವರಿಗೆ ಭಾರತ ರತ್ನವನ್ನು ನೀಡಲಾಗುತ್ತೆ. ನೊಬೆಲ್ ಶಾಂತಿ ಪ್ರಶಸ್ತಿ ಕೇಳಿದಾರ 1979, ಇನ್ನು ಭಾರತ ರತ್ನ ಕೇಳಿದ 1980. ಆಮೇಲೆ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಯಾವಾಗ ನೀಡಲಾಯಿತು ಅಂದ್ರೆ 1962ರಲ್ಲಿ. ಇನ್ನು ಇತ್ತೀಚೆಗೆ ಭಾರತದ ಪ್ರಧಾನ ಮಂತ್ರಿಯವರು ಯಾವ ರಾಜ್ಯದಲ್ಲಿ ಜಲ ಸಂಚಯ ಜನ ಭಾಗೀದಾರಿ ಅನ್ನೋ ಒಂದು ಯೋಜನೆ ಪ್ರಾರಂಭಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಗುಜರಾತ್. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಸೂರತ್ನಲ್ಲಿ ಜಲ ಸಂಚಯ ಜನ ಭಾಗೀದಾರಿ ಅನ್ನೋ ಒಂದು ಉಪಕ್ರಮವನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಾರಂಭ ಮಾಡಲಾಗಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಜಲ ಸಂಚಯ ಜನ ಭಾಗೀದಾರಿ ಅನ್ನೋ ಒಂದು ಸ್ಕೀಮ್ ರೀಸೆಂಟ್ ಆಗಿ ಗುಜರಾತ್ನ ಸೂರತ್ನಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು.
ಈ ಕಾರ್ಯಕ್ರಮವು ನೀರಿನ ಸುಸ್ಥಿರತೆಯನ್ನು ಹೆಚ್ಚಿಸಲು ಸುಮಾರು 24,800 ಮಳೆ ನೀರು ಕೊಯ್ಲು ರಚನೆಗಳನ್ನು ನಿರ್ಮಿಸುವುದನ್ನು ಒಳಗೊಂಡಿರುವಂಥದ್ದು. ಇನ್ನು ಕರ್ನಾಟಕದ ಯಾವ ನಗರಗಳು ಕಲುಷಿತಗೊಂಡಿವೆ ಅಂತ ಗ್ರೀನ್ ಪೀಸ್ ಹೇಳಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಸರಿಯಾದ ಉತ್ತರ ಮೂರನೇ ಆಪ್ಷನ್ 1 ಮತ್ತು 2 ಸರಿ. ಮೈಸೂರು, ಮಂಗಳೂರು ಮತ್ತು ಬೆಂಗಳೂರು ನಗರಗಳು ಕಲುಷಿತಗೊಂಡಿದೆ ಅಂತ ಗ್ರೀನ್ ಪೀಸ್ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಸರಿ, ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೀವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಕುಸಿಯುತ್ತಿದೆ ಗಾಳಿಯ ಗುಣಮಟ್ಟ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ ಸುರಕ್ಷಿತ ಗಾಳಿಯ ಗುಣಮಟ್ಟಕ್ಕಿಂತ ಬೆಂಗಳೂರು, ಮಂಗಳೂರು ಮತ್ತು ಮೈಸೂರಿನಲ್ಲಿ ಗಾಳಿಯು ಹಲವು ಪಟ್ಟು ಹೆಚ್ಚು ಕಲುಷಿತಗೊಂಡಿದೆ ಅಂತ ಗ್ರೀನ್ ಪೀಸ್ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಗಾಳಿಯ ಗುಣಮಟ್ಟ ಸುಧಾರಿಸಲು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದರಿಂದ ಈ ನಗರಗಳಲ್ಲಿ ಸ್ಥಿತಿ ಬಿಗಡಾಯಿಸಿದೆ ಎಂದು ಗ್ರೀನ್ ಪೀಸ್ ತನ್ನ ಸ್ಪೇರ್ ದಿ ಏರ್ 2 ವರದಿಯಲ್ಲಿ ಕಳವಳ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ನಿಗದಿಪಡಿಸಿದೆ ನೋಡಿ, ಅದಕ್ಕಿಂತಲೂ ಹೆಚ್ಚು ಈ ಮೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಒಂದು ವಾಯು ಕಲುಷಿತಗೊಂಡಿದೆ ಅಂತ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿ ನಾವು ಏರ್ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡಕ ಯಾವುದೇ ಒಂದು ಸ್ಟೆಪ್ಸ್ ಅನ್ನು ತೆಗೆದುಕೊಂಡಿಲ್ಲ. ಸೊ ಇದರಿಂದ ಇಲ್ಲಿ ಏನಾಗಿದೆ, ಹವಾಮಾನ ವಾಯುಗುಣ ಏನಾಗಿದೆ ಗಾಳಿ ಕಲುಷಿತಗೊಂಡಿದೆ ಅಂತ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಈ ಮೂರು ನಗರಗಳಲ್ಲಿ ಪ್ರತಿ ಘನ ಮೀಟರ್ ಗಾಳಿಯಲ್ಲಿ 2.5 ಮೈಕ್ರಾನ್ ಗಾತ್ರದ ಮಾಲಿನ್ಯಕಾರಕ ಕಣಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿರುವಂಥದ್ದು. PM 2.0 ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಕೂಡ ಜಾಸ್ತಿ ಆಗಿದೆ. ಇನ್ನು 10 ಮೈಕ್ರಾನ್ ಅಂದರೆ PM 10 ಅಂತ ನಾವು ಹೇಳ್ತೀವಿ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಹೇಳ್ತೀವಿ. ಮೈಕ್ರಾನ್ ಗಾತ್ರದ ಮಾಲಿನ್ಯಕಾರಕ ಕಣಗಳ ಸಂಖ್ಯೆ ಕೂಡ ಏರಿಕೆಯಾಗಿರುವಂಥದ್ದು. ಇಲ್ಲಿ ನೋಡಿ, ವಾಯು ಮಾಲಿನ್ಯಕ್ಕೆ ಕಾರಣಗಳು ಅತಿ ಹೆಚ್ಚು ಯಾವ ಒಂದು ಕ್ಷೇತ್ರದಿಂದ ಇಲ್ಲಿ ವಾಯು ಮಾಲಿನ್ಯ ಆಗ್ತದೆ ನೋಡಿ, 61.4%. ಇದು ನಿರ್ಮಾಣ ಚಟುವಟಿಕೆ ಮತ್ತು ರಸ್ತೆಯಲ್ಲಿನ ಧೂಳು, ಈ ಒಂದು ಏನಪ್ಪಾ ಅಂದ್ರೆ ವಸ್ತುಗಳಿಂದ ಇಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯ ಆಗ್ತಾ ಇರುವಂಥದ್ದು. ಇನ್ನು ಎರಡನೇ ರ್ಯಾಂಕಲ್ಲಿ ಯಾವ್ದಂದ್ರೆ ಸಾರಿಗೆ ನೋಡಿ, ಸಾರಿಗೆದಿಂದ ಎರಡನೇ ಸ್ಥಾನ ಇರುವಂಥದ್ದು. ಮೊದಲು ಏನಿತ್ತು ಸಾರಿಗೆ ಜಾಸ್ತಿ ಆಗ್ತಿತ್ತು, ಬಟ್ ಈಗ ಏನಿದೆ ಟ್ರೆಂಡ್ ಚೇಂಜ್ ಆಗಿದೆ. ಈಗ ನಿರ್ಮಾಣ ಚಟುವಟಿಕೆ ಮತ್ತು ರಸ್ತೆಯಲ್ಲಿನ ಧೂಳು ಕಣಗಳಿಂದ ಜಾಸ್ತಿ ಆಗಿದೆ. ಎರಡನೇ ಸ್ಥಾನಕ್ಕೆ ಸಾರಿಗೆ ಇಳಿದಿರುವಂಥದ್ದು. ಅದರದಲ್ಲಿ 8.5 ನೋಡಿ, ಉರುವಲು ಮತ್ತು ತ್ಯಾಜ್ಯ ಸುಡುವುದರಿಂದ ಆಗ್ತಾ ಇರುವಂಥದ್ದು. ಇನ್ನು 4ನೇದು ಕೈಗಾರಿಕೆ ಉದ್ಯಮಗಳಿಂದ ಇದು ವಾಯು ಮಾಲಿನ್ಯ ಆಗ್ತಾ ಇರುವಂಥದ್ದು. ಇನ್ನು 2% ಯಾವಂದ್ರೆ ಡೀಸೆಲ್ ಜನರೇಟರ್ಗಳಿಂದ ಕೂಡ ಈ ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತಾ ಇರುವಂಥದ್ದು. ನೆಕ್ಸ್ಟ್ ಅನೌನ್ಸ್ ಮಾಡಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ನೋಡಿ, ಅಸ್ಸಾಂ ಸರ್ಕಾರವು ಯಾವ ದಿನವನ್ನು ಸೂಟಿಯಾ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗಸ್ಟ್ 20. ಇತ್ತೀಚೆಗೆ ಮೊದಲ ಅಂತಾರಾಷ್ಟ್ರೀಯ ಸೌರ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಮೇಲೆ 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನ ಜೂಡೋದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬುವನ್ನು ಇತಿಹಾಸ ಸೃಷ್ಟಿಸೋದು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಪಿಲ್ ಪರ್ಮಾರ್. ಪ್ರೀವಿಯಸ್ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಯಾವ ಸಚಿವಾಲಯವು ವಿಷನ್ ನೆಕ್ಸ್ಟ್ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜವಳಿ ಸಚಿವಾಲಯ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.